ಜೊತೆಯಲಿ ಜೊತೆ ಜೊತೆಯಲಿ. ನೀವೇನೋ ಬಾಯಿ ತುಂಬ ಆಶೀರ್ವಾದ ಮಾಡಿದ್ರಿ, ಆಮೇಲೆ ಬರೀ ನಮಗೆ ಕಷ್ಟನೇ ಅಲ್ವಾ ಅಮ್ಮ? ಕಷ್ಟನಾ? ಪ್ರೀತಿ ಬೇಕು ಅಂದರೆ ಮನೇಲಿ ಇರ್ಕೊಡ್ದು ಅಂತ ನಮ್ಮಪ್ಪ ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ರು. ಅಯ್ಯೋ ದೇವ್ರೆ, ಈಗ ನೀನು ಮನೆ ಬಿಟ್ಟು ಬಂದಿರೋದಾ? ಇವಳನ್ನ ನಂಬಿಸಿ ಪ್ರೀತಿ ಮಾಡಿದ್ದೀನಿ. ನಮ್ಮಪ್ಪನ ಶ್ರೀಮಂತಿಗೆಗೋಸ್ಕರ ಇವಳಿಗೆ ಅರ್ಧಕ್ಕೆ ಕೈ ಕೊಟ್ರೆ ನನ್ನ ಮನುಷ್ಯ ಅಂತಾರ ಅಮ್ಮ. ಸಾರ್ಥಕ ಆಯ್ತಪ್ಪ. ಒಂದು ಚಿನ್ನ, ಒಂದು ಮುತ್ತು. ದಿಶ, ಇಂಥವ್ರ ಕೈ ಹಿಡಿಯೋಕೆ ನೀನು ಪುಣ್ಯ ಮಾಡಿದ್ದೆ ಕಣೆ. ಏನು ಪುಣ್ಯನಮ್ಮ, ಇರೋಕ್ಕೊಂದು ಮನೆ ಇಲ್ಲ ನಮಗೀಗ. ಬಾಸ್, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ಮೊದಲು ನೀವು ಇಲ್ಲಿಂದ ಮೈಸೂರಿಗೆ ಹೊರಡಿ. ಮೈಸೂರು ನನ್ನೊಂದು ಫ್ರೆಂಡ್ ಮನೆ ಇದೆ. ಸ್ವಲ್ಪ ದಿನ ಅಲ್ಲೇ ಉಳ್ಕೊಂಡು ಆರಾಮಾಗಿ ಸುತ್ತಮುತ್ತ ಎಲ್ಲ ಜಾಗ ನೋಡಿಕೊಂಡು ಸೆಕೆಂಡ್ ನೀವು ಮುಗಿಸ್ಕೊಂಡು ಬನ್ನಿ. ನೀವು ಬರೋ ಅಷ್ಟಲ್ಲೇ ಇದೆಲ್ಲ ಬಿಸಿಲು ತಣ್ಣಗಾಗಿರುತ್ತೆ. ನೀವು ಉಳ್ಕೊಳ್ಳೋಕೆ ಒಂದು ವ್ಯವಸ್ಥೆನೂ ಮಾಡಿರ್ತೀನಿ. ಓಕೆನಾ ಬಾಸ್? ಹುಷಾರಾಗಿ ಹೋಗ್ಬನ್ನಿಪ್ಪ. ಅದ್ರ ಬಗ್ಗೆ ಚಿಂತೆ ನಿಮಗೆ ಬೇಡಮ್ಮ, ನಾನಿದ್ದೀನಲ್ಲ, ಎಲ್ಲ ನೋಡ್ಕೋತೀನಿ. ನಡೀರಿ ಬಾಸ್, ನಿಮ್ಮನ್ನ ಬಿಟ್ಟು ನಾನು ಇನ್ನೂ ಹಾಸ್ಪಿಟ್ಲಿಗೆ ಹೋಗಿ 2 ಬಾಟ್ಲು ಡ್ರಿಪ್ ತೊಗೊಂಡು ಇಂಜೆಕ್ಷನ್ ತೊಗೋಬೇಕು. ಇಲ್ಲ ಅಂದರೆ ನಮ್ಮ ಡಾಕ್ಟ್ರು ಬಂದು ಚುಚ್ಚಿ ಕೊಲೆ ಮಾಡಿ ಸಾಯಿಸ್ತೀನಿ ಅಂತ ಹೇಳಿದ್ದಾರೆ. ಅಯ್ಯೋ ಅಲ್ಲಿಂದ್ರೆ ನೀವು ಹುಷಾರಾಗಿರಿ. ಸರಿಮ್ಮ, ಬನ್ನಿ ಬನ್ನಿ. ಶಾಲಿನಿ ಯಾಕೆ ಹೀಗೆ ಮಾಡಿದ್ಲು? ಕಾರಣ ಆ ದಿಶಾನ ಮದುವೆ ಮಾಡ್ಕೊತಾ ಇದ್ದಾನೆ ಅಂದ್ರೆ ಎಂತ ಸಂತೋಷದ ವಿಷಯ ಅಲ್ವಾ? ಅದನ್ನ ನೋಡ್ಬೇಕು ಅಂತ ಅವಳಿಗೆ ಅನ್ನಿಸ್ಲಿಲ್ವಾ? ಪ್ರತಿ ಒಂದು ಫೋನ್ ಮಾಡಿ ನೋಡೆ, ಎಲ್ಲಿದ್ದಾಳೆ? ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ನನ್ನ ಮಗನ ದುರುಪಯೋಗ ಪಡಿಸ್ಕೊಂಡೆ. ಯಾವತ್ತು ಯಾರ ಕಣ್ಗೂ ಬೀಳ್ದೇ ಇರೋ ಹಾಗೆ ಎಲ್ಲಾದ್ರೂ ದೂರ ಹೊರಟೋಗು. ನನ್ನ ಮಗನಿಂದ ಕಿತ್ಕೋಬೇಡಮ್ಮ, ನೀ ಕೈ ಮುಗಿತೀನಿ. ಹಲೋ ಶಾಲಿನಿ, ಯಾಕೆ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ? ಎಲ್ಲಿದ್ಯಾ ನೀನು? ನಾನು ಹೋಗ್ತಾ ಇದ್ದೀನಮ್ಮ. ಹೋಗ್ತಾ ಇದೀಯಾ? ಎಲ್ಲಿಗೆ? ಗೊತ್ತಿಲ್ಲ ಅಮ್ಮ, ಇವತ್ತಿಗೆ ನನ್ನ ಜೀವನ ಮುಗೀತಲ್ವಾ? ಬಿಡ್ತು ಅನ್ನೆ, ಅಪ್ಶಕನ್ ಮಾತೆಲ್ಲ ಆಡ್ಬೇಡ. ನಿಮ್ಮೆಲ್ಲರೂ ಜೀವನಕ್ಕೆ ನಾನೊಬ್ಳು ಅಪಶಕುನ ಆಗ್ಬಿಟ್ಟಿದ್ದೆ ಅಮ್ಮ. ಇವತ್ತಿಗೆ ಆ ಅಪಶಕುನ ತೊಳಗ್ತಾ ಇದ್ದಾಳೆ. ಶಾಲಿನಿ, ಏನಾಗಿದೆ ನಿನ್ಗೆ? ಏನೇನೋ ಮಾತಾಡ್ತಾ ಇದೆಯಲ್ಲ, ಮೊದಲು ನಿನ್ ಮನೆಗೆ ಬಾ. ಇಲ್ಲ ಅಮ್ಮ, ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಗಂಡನ ಸಂಬಂಧಕ್ಕೂ
ಇವತ್ತಿಗೆ ಎಲ್ಲ ಋಣನೂ ಮುಗ್ದೋಯ್ತು. ಅದಕ್ಕೆ ಹೋಗ್ತಾ ಇದ್ದೀನಿ. ಅಕ್ಕ ಎಲ್ಲ ಮಾಡಿ ನಮ್ಗೆ ಹೆದರ್ಸ್ಬೇಡ್ದೆ. ನಿನ್ ಕೈ ಮುಗಿತೀನಿ, ಎಲ್ಲಿದ್ರು ಮನೆಗೆ ವಾಪಸ್ ಬಾ. ಎಷ್ಟೇ ಕಷ್ಟ ಇದ್ರು ನನ್ ಗಣೇಶ ಸರಿ ಮಾಡ್ತಾರೆ. ನಿಮ್ ಗಣೇಶ ನನ್ ರಂಗ ಎಲ್ಲ ಸೇರ್ಕೊಂಡೆ ಕಣಮ್ಮ ನನ್ನ ಕಳಿಸ್ತಿರೋದು. ಇನ್ನು ನನ್ನ ತಡಿಬೇಡಿ, ನಾನು ಹುಡುಕೋ ಪ್ರಯತ್ನನೂ ಮಾಡಬೇಡಿ. ನಿಮ್ ಪಾಲ್ಗೆ ಅಭಯ ಇದ್ದಾನೆ, ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಹೋಗ್ತಾ ಇದ್ದೀನಿ. ಬಾಯ್. ಏನಾಯ್ತು ನಿನ್ಗೆ ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ? ನನ್ನ ಹತ್ರ ಹೇಳಲ್ವಾ? ಹೋಗ್ಲಿ, ನೀನ್ ಎಲ್ಲಿದ್ಯಾ ಅದನ್ನಾದ್ರೂ ಹೇಳಮ್ಮ. ಸದ್ಯಕ್ಕೇನು ಕೇಳ್ಬೇಡಮ್ಮ. ಅಯ್ಯೋ ಅಕ್ಕ ಹಠ ಮಾಡ್ಬೇಡ್ವೆ, ಅಟ್ಲೀಸ್ಟ್ ಎಲ್ಲಿಗೆ ಹೋಗ್ತಿದ್ಯಾ ಅಂತಾದ್ರೂ ಹೇಳು. ನಾನು ಇನ್ನೊಬ್ಳ ಅಮ್ಮನ ಹತ್ರಕ್ಕೆ. ಶಾಲಿ ಶಾಲಿ ಅಯ್ಯೋ ರಂಗ, ಎಲ್ಲ ಸರಿ ಹೋಯ್ತು ಅನ್ಕೊಳ್ಳೋಷ್ಟರಲ್ಲಿ ಮತ್ತೇನಾದ್ರೂ ಮಾಡ್ತೀಯಲ್ಲೋ ದೇವ್ರೇ. ನಿಮ್ಮ ಬಾಬನ್ ಫೋನ್ ಮಾಡೆ, ನಿಮ್ಮ ಬಾಬನ್ ಫೋನ್ ಏನಾಯ್ತು? ಅಮ್ಮ ಪಾಪ ಫೋನ್ ತೆಗಿತಿಲ್ಲ, ಮೋಸ್ಟ್ಲಿ ಟ್ರೀಟ್ಮೆಂಟ್ ಇದ್ದಾರೆ ಅನ್ಸುತ್ತೆ. ಅಯ್ಯೋ ದೇವ್ರೆ, ಏನ್ ಮಾಡ್ಲಪ್ಪ ನಾನೀಗ? ಏನ್ ಮಾಡ್ಲಿ? ಒಂದು ತೋರಿಸ್ತಾ ಇಲ್ವಲ್ಲಪ್ಪ ರಂಗ. ನಿಮಗೆ ಆ ಸೀನಿಯರ್ ಹುಚ್ಚಿಡ್ದಿದೆ ಕಣ್ರಿ. ಅಲ್ಲ, ನಿಮ್ಮ ಹೆಲ್ತು ಕೇರ್ ಮಾಡದೆ ಈ ಥರ ಮಾಡ್ತಿದ್ರಲ್ಲ, ನಿಮ್ಗೆ ಏನಾದರೂ ಆಗಿದ್ದಿದ್ರೆ ಸೀರಿಯಸ್ ಆಗಿ? ಸೀನಿಯರ್ ಇದ್ದಲ್ಲ, ಅವ್ರು ಸುಮ್ಮನೆ ಟಚ್ ಮಾಡಿದ್ರೆ ಸಾಕು, ನಿಮ್ಮ ಮೆಡಿಸಿನ್ಸ್ಗಿಂತ ಬೇಗ ವಾಸಿ ಆಗ್ಬಿಡುತ್ತೆ. ಇದೊಂದು ಟ್ರೀಟ್ಮೆಂಟ್ ಮುಗಿಲೆ, ಆಮೇಲೆ ಸೀದಾ ಅವ್ರ ಹತ್ರ ಹೋಗಿ ಮಾತಾಡಕ್ಕೂ ಬಿಡದೆ ಎತ್ತ ಹಾಕೊಂಡು ಹೋಗ್ಬಿಡ್ತೀನಿ. ಅಳಿಯಂದ್ರೆ ಅಳಿಯಂದ್ರೆ ಶಾಲಿನಿ ಶಾಲಿನಿ ಏನಾಯ್ತಮ್ಮ? ಶಾಲಿನಿ ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಿದ್ದಾಳೆ ಅಳಿಯಂದ್ರೆ. ಎಲ್ಲಿಗೆ? ಎಲ್ಲಿಗೆ ಅಂತ ಏನೂ ಹೇಳಲಿಲ್ಲ, ಆದ್ರೆ ಅವಳು ನನ್ನ ಜೀವನ ತಗೊಳ್ಳೋ ರೀತಿ ಮಾತಾಡ್ತಾ ಇದ್ಲು. ಅವ್ಳು ಫೋನ್ ಕಟ್ ಮಾಡ್ಬಿಟ್ಲು. ಫೋನ್ ಬೇರೆ ಪಿಕ್ ಮಾಡ್ತಲ್ಲ. ಅಮ್ಮ ಅಮ್ಮ ಕಡೆದಾಗ ಯಾವ ಏರಿಯಾದಲ್ಲಿ ಇದೀನಿ ಅಂತ ಹೇಳಿದ್ರಮ್ಮ? ನನಗೆ ಗೊತ್ತಿಲ್ಲಪ್ಪ, ಆದ್ರೆ ಅವ್ಳು ಮಾತಾಡ್ತಾ ಇದ್ದಿದ್ ರೀತಿ ನೋಡಿದ್ರೆ ತನ್ನ ಜೀವನೇ ಕಳ್ಕೊತಾಳೆ ಅಂತ ಅನ್ನಿಸ್ತಿದ್ಲು. ನೋ ಇಲ್ಲ, ನನ್ನ ಸಿಕ್ಕ ನನ್ನ ಅಷ್ಟು ಈಸಿಯಾಗಿ ಬಿಟ್ಟು ಹೋಗಕ್ಕಾಗಲ್ಲ. ನಾನು ಬಿಟ್ಕೊಡಲ್ಲ ಅವನ್ನ. ಏನ್ ಮಾಡ್ಲಿ, ಎಲ್ಲಿ ಅಂತ ಹುಡುಕ್ಲಿ? ಅಮ್ಮ ಅಮ್ಮ ಕಡೆದಾಗ ಏನ್ ಹೇಳಿದ್ರಮ್ಮ? ಕಡೆದಾಗಿ ಅವಳು ನಾನು ಇನ್ನೊಬ್ಳು ಅಮ್ಮನ ಹತ್ರ. ಇನ್ನೊಬ್ಳು ಅಮ್ಮನ? ಅಯ್ಯೋ ರಂಗ, ಈ ಇನ್ನೊಬ್ಳು ಅಮ್ಮ ಅಂದ್ರೆ ಭವಾನಿ ಪರ್ವತ ಕಣಪ್ಪ. ದೇವ್ರೆ, ನಂಗೇನಾದ್ರೂ ಸಾಯ್ಬೇಕು ಅಂತ ಅನ್ಸಿದ್ರೆ ನಾನು ನಮ್ಮ ಅಮ್ಮನ ಹತ್ರನೇ ಹೋಗಿ ಸಾಯೋದು ಅಂತ ಚಿಕ್ಕ ವಯಸ್ಸಿದ್ದೆ. ಹೋಗ್ತಾ ಇದ್ದೀರಾ? ಅಯ್ಯೋ
ಈ ಭೂಮಿ, ಈ ಆಕಾಶ, ಈ ಭವಾನಿ ಪರ್ವತದ ಸಾಕ್ಷಿಯಾಗಿ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ಈ ಭೂಮಿ, ಈ ಆಕಾಶ, ಈ ಭವಾನಿ ಪರ್ವತದ ಸಾಕ್ಷಿಯಾಗಿ ನಾನು ನಿನ್ನ ಕೈ ಹಿಡಿದಿದ್ದೀನಿ. ಈ ಭೂಮಿ, ಈ ಆಕಾಶ, ಈ ಭವಾನಿ ಪರ್ವತದ ಸಾಕ್ಷಿಯಾಗಿ ನನ್ನನ್ನು ನಾನು ನನ್ನ ಪಾವನಿಗೆ ಸಮರ್ಪಿಸ್ಕೊಳ್ತಾ ಇದ್ದೀನಿ. ನನಗೆ ಯಾಕೆ ಹಿಂಗಾಗುತ್ತೆ ಭವಾನಿ? ಇದೇ ನಿನ್ನ ನೆತ್ತಿ ಮೇಲೆ ಅವ್ರು ನಂಗೆ ಸಿಕ್ಕಿದ್ದು. ಆಗ್ಲಿಂದಾನೇ ನನ್ನ ಜೀವನ ಹಾಳಾಗಿದ್ದು. ಅದನ್ನು ನಾನು ಸಹಿಸ್ಕೊಂಡೆ. ಅಲ್ಲಿಂದ ಎಷ್ಟೋ ವರ್ಷ ನಂಗೆ ಮದ್ದಾಗ್ದೆ, ಎಷ್ಟೆಷ್ಟೋ ಅವಮಾನ ಆಯ್ತು. ಅದನ್ನು ನಾನು ಸಹಿಸ್ಕೊಂಡೆ. ಬಡತನ, ಕಷ್ಟ, ಹಿಂಸೆ ಮೇಲಿನ ಮೇಲೆ ಬರ್ತಾನೆ ಇತ್ತು. ಅದನ್ನು ಸಹಿಸ್ಕೊಂಡೆ. ನನ್ಗಿಂತ ವಯಸ್ಸಲ್ಲಿ ಚಿಕ್ಕ ಹುಡುಗ ಬಂದು ಮದುವೆ ಆಗ್ತೀನಿ ಅಂದಾಗ ಎಲ್ರೂ ಒತ್ತಾಯ ಮಾಡಿದ್ರು. ಅದನ್ನು ಸಹಿಸ್ಕೊಂಡೆ. ಆದ್ರೆ ಈಗ ನನ್ನಿಂದ ಅವನ್ ಸುಖ ಹಾಳಾಗತ್ತೆ ಅಂದಾಗ ಅದನ್ನ ಹೆಂಗ್ ಸಹಿಸ್ಕೊಂಡ್ಲಿ? ಆಗ್ತಿಲ್ಲಮ್ಮ ನನ್ಗೆ. ಈ ಹಾಳು ಬಿದ್ದೋಗಿರೋ ಮನ್ಸಿಗೆ, ದೇಹಕ್ಕೆ ಹೊಸ ಜೀವನ ಕೊಟ್ಟಿದ್ದ ದೇವ್ರದು. ಈಗ ನನ್ನಿಂದಾನೇ ಆ ಜೀವನಕ್ಕೆ ಹಾಳಾಗತ್ತೆ ಅಂದ್ರೆ ಹೇಗಮ್ಮ ಸಹಿಸ್ಕೊಳ್ಳಿ? ನನ್ಗೆ ಅಂತ ಯಾರೂ ಇಲ್ಲ. ಯಾರಿದ್ರೆ ಅವ್ರಿಗೆ ನನ್ನಿಂದ ಸುಖ, ಸಂತೋಷ, ನೆಮ್ಮದಿನೇ ಇಲ್ಲ. ಅದಕ್ಕೆ ಭವಾನಿ ನಿನ್ನ ಹತ್ರ ಬಂದ್ಬಿಟ್ಟಿದ್ದೀನಿ. ನಿನ್ನ ಹತ್ರ ಕರ್ಕೊಳ್ಳೆ, ನಿನ್ನ ಮಡ್ಲಕ್ಕೆ ಸೇರಿಸ್ಕೊಂಡ್ಬಿಡೆ, ನಾನು ಬಂದ್ಬಿಡ್ತೀನಿ. ಶಾಲಿನಿ ಎಲ್ಲಿದ್ದೀರಾ? ಶಾಲಿನಿ ಎಲ್ಲಿದ್ದೀರಾ? ಶಾಲೆ 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 ಹತ್ರ ಬರ್ಬೇಡ. ಬಂದ್ರೆ ನಾನು ಇಲ್ಲೇ ಹಾರ್ಕೊಂಡ್ ಬಿಡ್ತೀನಿ. ಯಾಕೆ ಶಾಲಿನಿ, ಯಾಕೆ ಹಿಂಗ್ ಮಾಡ್ತಿದ್ದೀರಾ? ನಿಮ್ ಸಾಯ ಅಂತ ತಪ್ಪು ನಾನೇನ್ ಮಾಡ್ದೆ? ನೀನೇನು ಮಾಡಿಲ್ಲಪ್ಪ. ನೀನ್ ಸಿಗಕ್ಕಿಂತ ಮುಂಚೆನೆ ನಾನ್ ಸತ್ತು ಹೋಗಿದ್ದೆ. ಆದ್ರೆ ನೀನ್ ಸಿಕ್ಕದ್ಮೇಲೆ ನನ್ನನ್ನ ನಗಿಸ್ದೆ, ಮತ್ತೆ ಬದುಕ್ಸೋ ಆಸೆ ಹುಟ್ಟಿಸ್ದೆ. ಬಟ್ ವಯಸ್ಸನ್ ಮೀರಿ ನಿನ್ನ ಯಾವತ್ ಮದ್ವೆ ಆದ್ನೋ ನಾನ್ 2ನೇ ಸಲಿನೇ ಸತ್ತೋದೆ. ಯಾವಾಗ ನನ್ ವಯಸ್ಸಿಂದ ನಿಂಗ್ ಸಮಸ್ಯೆ ಶುರು ಆಯ್ತೋ ಅವಾಗ ನಾನ್ 3ನೇ ಸಲಿ ಸತ್ತೋದೆ. ರೀ, ಏನ್ರಿ ಮಾತಾಡ್ತಾ ಇದ್ದೀರಾ? ನಿಮ್ ವಯಸ್ಸಿಂದ ನನಗ್ ಸಮಸ್ಯೆನಾ? ನಾನು ಯಾವಾಗ್ರಿ ಆ ಥರ ಹೇಳ್ದೆ?
ನೀನು ಹೇಳಿಲ್ಲ, ಆದರೆ ಸಮಸ್ಯೆ ಆಗಿರೋದಂತೂ ಸುಳ್ಳಲ್ಲ. ನಾನು ಯಾವತ್ತೂ ನಿಂಗೆ ತಕ್ಕ ಜೋಡಿ ಅಲ್ಲ ಕಣೋ. ನಿನ್ನ ಲೈಫ್ ಸ್ಟೈಲ್, ಆಸೆ, ಸ್ಪೀಡು ಇದ್ಯಾವುದಕ್ಕೂ ನಾನು ಹೊಂದ್ಕೊಳ್ಳೋಕ್ಕಾಗಲೇ ಇಲ್ಲ. ನನ್ನ ವಯಸ್ಸಿನ ಫೀಲಿಂಗ್ಸ್, ಇಮೋಷನ್ಸ್ ಇದ್ಯಾವುದು ನಿನ್ಗೆ ಅರ್ಥನೇ ಆಗಲಿಲ್ಲ. ನಿನ್ನ ಥರ ಪಾರ್ಟಿ, ಡಿಸ್ಕೋಟೆಕ್, ಡ್ಯಾನ್ಸ್ ಅಂತ ನಾನು ಸುತ್ತಕ್ಕಾಗಲ್ಲ. ಈ ಕಡೆ ನೀನು ನಂತರ ಪುಸ್ತಕ, ಧ್ಯಾನ, ಡಿಸಿಪ್ಲಿನ್ ಅಂತ ಬದುಕಕ್ಕೂ ಆಗಲ್ಲ. ನಮ್ಮಿಬ್ರಿಗೂ ತುಂಬ ಡಿಫ್ರೆನ್ಸ್ ಇದೆ ಕಣೋ. ಹೆಂಗೆ ನೋಡಿದ್ರು ನಮ್ಮಿಬ್ರದ್ದು ತದ್ವಿರುದ್ಧ ಜೋಡಿ. ಆದರೂ ಕಟ್ಕೊಂಡಿದ್ದ ತಪ್ಪಿಗೆ ನಾವು ಬಲವಂತವಾಗಿ ಬದುಕ್ತಾ ಇದ್ವಿ. ಪ್ರೀತಿಸೋ ಥರ, ನಗೋ ಥರ ನಾಟಕ ಮಾಡ್ಕೊಂಡಿರ್ತಿದ್ವಿ. ನೀನೇನು ಎಕ್ಸ್ಪ್ಲನೇಷನ್ಸ್ ಕೊಡೋದು ಬೇಡ. ಒಂದಂತೂ ಸತ್ಯ, ನೀನ್ ಯಾವ ಸಂಬಂಧನ ಜೋಶಲ್ಲಿ ಬೆಳೆಸ್ತಾ ಇದೆಯೋ ಆ ಸಂಬಂಧ ಇವತ್ತು ಪೂರ್ತಿಯಾಗಿ ಸತ್ತೋಗಿದೆ. ವಯಸ್ಸಿಗಿಂತ ಪ್ರೀತಿ ಮುಖ್ಯ ಅನ್ಕೊಳ್ಳೋದೇ ಬೇರೆ, ವಯಸ್ಸನ್ನು ಮೀರಿ ಒಟ್ಟಿಗೆ ಬದುಕೋದೇ ಬೇರೆ. ಫೈನಲಿ ವಯಸ್ಸನ್ನು ಪಕ್ಕ ಇಟ್ಟು ನಾವು ಮದುವೆ ಮಾಡ್ಕೊಂಡಿದ್ದು ಇವತ್ತು ಅಟರ್ ಫ್ಲಾಪ್ ಆಗಿದೆ. ನಾವಿಬ್ರು ಸೋತೋದ್ವಿ ಕಣೋ ಅಭಯ್. ಈ ಮದುವೆ ಆಗಲೇಬಾರ್ದಿತ್ತು. ಇದರಿಂದ ಅವಮಾನ, ಸಂಕಟ, ಹಿಂಸೆ ಅಲ್ಲದೆ ಇನ್ನೇನು ಲಾಭನೇ ಆಗಲಿಲ್ಲ. ಹಂಗನ್ಬೇಡ್ರಿ, ತಡ್ಕೊಳಕ್ಕಾಗಲ್ಲ ನಂಗೆ. ನೀನು ತಡ್ಕೊಳ್ದೇ ಇದ್ರು ತಡ್ಕೊಂಡ್ರು ಇದೇ ಸತ್ಯ. ನಿನ್ಗೆ ನನ್ನಿಂದ ಯಾವತ್ತೂ ಸಂತೋಷ ಸಿಗಲ್ವೋ? ನನ್ನ ಪ್ರೀತಿ ಯಾವತ್ತೂ ನಿನ್ನ ಬೇಲಿನೇ. ಅದರಲ್ಲಿ ನಿನ್ನ ಕಡೆವರೆಗೂ ಸಿಕ್ಕಾಕೊಳ್ಳೋದು ನನಗಿಷ್ಟ ಇಲ್ಲ. ಅದಕ್ಕೆ ನನ್ನಿಂದ ನಿನ್ಗೆ ಬಿಡುಗಡೆ. ಇವತ್ತಿಂದ ನೀನು ಸ್ವತಂತ್ರ. ಇನ್ಯಾವತ್ತೂ ನಿನ್ನ ಲೈಫಲ್ಲಿ ನಾನು ಕಾಣಿಸ್ಕೊಳ್ಳೋದಿಲ್ಲ. ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು. ನನ್ನ ಹುಡ್ಕೋ ಪ್ರಯತ್ನನೂ ಮಾಡಬೇಡ. ಗುಡ್ ಬಾಯ್. ನಿಂತ್ಕೊಳ್ರಿ, ಹಿಂಗೆಲ್ಲ ಮಾತಾಡ್ಬೇಡ್ರಿ, ಹಿಂಗ ಆಡ್ಬಿಡ್ರಿ, ನಿಂತ್ಕೊಳ್ರಿ. ನಾನು ಹಿಂಗೆ ಮಾಡಬೇಡ, ನನ್ನ ತಡಿಬೇಡ. ನಾನಂತೂ ಬಿಡಲ್ಲ ನಿಮ್ಮನ್ನ. ನಿಂತ್ಕೊಳ್ರಿ ಪ್ಲೀಸ್. ಮಾಡಬೇಡ ಅಂದೆ ತಾನೆ. ನಿನ್ಗೆ ನನ್ನ ಮೇಲೆ ಆಡೆ. ನಿಂತ್ಕೊಳ್ರಿ. ಅಯ್ಯೋ, ನೀವ ಕೈ ಬಿಟ್ಟು ಹೋಗುವಾಗ ನಿಮ್ಮ ಮಾನ ಕಟ್ಕೊಂಡು ನನಗೆ ಆಗ್ಬೇಕು. ನಂಗೇನು ಕಾಣಿಸ್ತಿಲ್ಲ. ದಯವಿಟ್ಟು ಹತ್ರ ಬಂದ್ರೆ